ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿ ದೇವ್ರ ಮಕ್ಕಳೇ, ಮತ್ತೆ ಈ ಹೊಸ ಜೂನ್ ತಿಂಗಳಲ್ಲಿ ನಿಮ್ಮನ್ನು ಈ ಡೈಲಿ ದಿವಸ ಸೇವೆ ಮೂಲಕ ಸಂಧಿಸುವಂತೆ ಕರ್ತನ ಕೊಟ್ಟಂಥ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇವತ್ತು ತಿಂಗಳ ಮೊದಲನೇ ದಿನದಲ್ಲಿ ಸ್ವಾಮಿ ಒಂದು ಬಿಡುಗಡೆಯ ವಾಗ್ದಾನ ಕೊಟ್ಟು ನಿಮಗೋಸ್ಕರ ಪ್ರಾರ್ಥಿಸಲು ಆಸೆಪಡ್ತಿದ್ದೇನೆ. ಇವತ್ತು ಈ ಜೂನ್ ತಿಂಗಳು ದೇವರು ನಮಗೆ ಕೊಡುವಂಥ ಬಿಡುಗಡೆ ವಾಗ್ದಾನ ಸಂದೇಶ, ಕರ್ತನು ನಿನ್ನ ಪ್ರಾಂತ್ಯದೊಳಗೆ ಸೌಭಾಗ್ಯವನ್ನು ಉಂಟು ಮಾಡುತ್ತಾನೆ, ಶ್ರೇಷ್ಠವಾದ ಗೋಧಿಯಿಂದ ನಿಮ್ಮನ್ನು ತೃಪ್ತಿಗೊಳಿಸುತ್ತಾನೆ. ಆಮೇನ್. ಕೀರ್ತನೆಗಳು 147:14 ವಾಕ್ಯ, ಸ್ಲ್ಯಾಮ್ಸ್ 147:14. ಚೆನ್ನಾಗಿ ಗಮನಿಸಿ. ಕರ್ತನು ಈ ತಿಂಗಳು ನಿಮ್ಮ ಮನೆಗಳಲ್ಲಿ ಸಮಾಧಾನ ಉಂಟು ಮಾಡಿ ನಿಮ್ಮನ್ನು ಶ್ರೇಷ್ಠವಾದ ಗೋಧಿಗಳಿಂದ ನಿಮ್ಮನ್ನು ತೃಪ್ತಿಪಡಿಸ್ತಾನೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಜೂನ್ ತಿಂಗಳು ಕರ್ತನು ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಮನೆಗಳಲ್ಲಿ ದೇವರ ಸಮಾಧಾನದಿಂದ ತುಂಬಿಸಲಿದ್ದಾರೆ. ಎಷ್ಟೋ ಮನೆಗಳಲ್ಲಿ, ಎಷ್ಟೋ ಕುಟುಂಬಗಳಲ್ಲಿ, ಎಷ್ಟೋ ದೇವ್ರ ಮಕ್ಕಳಿಗೆ ಸಮಾಧಾನ ಇಲ್ಲ. ಆದರೆ ಇವತ್ತು ಏಸಪ್ಪ ಹೇಳ್ತಿದ್ದಾರೆ, ಮಗನೇ, ಮಗಳೇ, ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಮನೆಗಳಲ್ಲಿ ನನ್ನ ಸಮಾಧಾನದಿಂದ ತುಂಬಿಸುವೆನೋ. ಆಮೇನ್. ಅದು ಮಾತ್ರ ಅಲ್ಲ, ಶ್ರೇಷ್ಠವಾದ ಗೋಧಿಗಳಿಂದ ನಿಮ್ಮನ್ನು ತೃಪ್ತಿಪಡಿಸುವೆನೋ. ಈ ವರ್ಷ, ಈ ತಿಂಗಳು, ಈ ಜೂನ್ ತಿಂಗಳು ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಮಾತ್ರ ಇಲ್ಲ, ಒಂದು ತೃಪ್ತಿಕರವಾದ ಒಂದು ಆಶೀರ್ವಾದಗಳನ್ನು ದೇವ್ರು ನಿಮ್ಮಲ್ಲಿ ಉಂಟು ಮಾಡಿದಿಲ್ಲ. ಅದೇ ಯಾರೆಲ್ಲ ನಂಬ್ತಿರೋ ಯೇಸುವಿನ ನಾಮದಲ್ಲಿ ಹೇಳ್ತೀನಿ, ಈ ಜೂನ್ ತಿಂಗಳು ಪೂರ್ತಿ ನಿಮ್ಮ ಕುಟುಂಬದಲ್ಲಿ ದೇವರ ಸಮಾಧಾನ, ದೇವರ ತೃಪ್ತಿಕರವಾದ ಆಶೀರ್ವಾದ ಉಂಟಾಗಲಿದೆ. ಹಾಗೆ ಕಣ್ಣ ಮುಚ್ಕೊಂಡಾಗಿ, ಹೌದು ಸ್ವಾಮಿ, ನಾವು ನಂಬ್ತಿದ್ದೇವೆ. ಈ ಜೂನ್ ತಿಂಗಳ ಮೊದಲನೇ ತಾರೀಕು ನಮಗೆ ಕೊಟ್ಟಂಥ ವಾಗ್ದಾನ ಪ್ರಕಾರ ನಮ್ಮ ಮನೆಯಲ್ಲಿ ದೇವರ ಸಮಾಧಾನ ಉಂಟು ಮಾಡಿ ಶ್ರೇಷ್ಠವಾದ ಗೋಧಿಯಿಂದ ನಮ್ಮನ್ನು ತೃಪ್ತಿಪಡಿಸಿದ್ದಕ್ಕಾಗಿ ಕೋಟಾನುಕೋಟಿ ಸ್ತೋತ್ರಪ್ಪ. ಈ ತಿಂಗಳು ಪೂರ್ತಿ ದೇವರ ಸಮಾಧಾನ, ಈ ತಿಂಗಳು ಪೂರ್ತಿ ದೇವರ ತೃಪ್ತಿಕರವಾದ ಆಶೀರ್ವಾದ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಎಲ್ಲ ಘನ ಸ್ತುತಿ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇನೆ, ನಮ್ಮ ಜೀವನ ತಂದೆಯೇ. ಆಮೇನ್.